ಅರವಿಂದ್ ಕೇಜ್ರಿವಾಲ್ ಅವರು ಶ್ರೀಕೃಷ್ಣನಾದ್ರೆ ಬಿಜೆಪಿಯು ಕಂಸ. 3 ವರ್ಷಗಳ ಹಿಂದೆ ಹೀಗೊಂದು ಹೇಳಿಕೆ ನೀಡಿದ್ದ ಆಮ್ ಆದ್ಮಿಯ ಟ್ರಬಲ್ ಶೂಟರ್ ಅಂತಾನೆ ಗುರುತಿಸಿಕೊಂಡಿದ್ದಂಥ ರಾಘವ್ ಚಡ್ಡಾ ಕೊನೆಗೂ ಕಂಸನನ್ನ ಆಲಂಗಿಸ್ಕೊಂಡಿದ್ದಾರೆ. ಶ್ರೀಕೃಷ್ಣ ತನ್ನನ್ನ ನಾಶ ಮಾಡ್ತಾನೆ ಅಂತ ಕಂಸನಿಗೆ ತಿಳಿದಿತ್ತು. ಆದ್ರಿಂದಾನೆ ಕೃಷ್ಣನನ್ನ ಕೊಲ್ಲೋದಿಕ್ಕೆ ಕಂಸ ಹಲವು ಸಂಚುಗಳನ್ನು ನಡೆಸಿದ. ಆದ್ರೆ ಕೃಷ್ಣನ ತಲೆಯ ಒಂದು ಕೂದಲನ್ನು ಕೊಂಕಿಸೋದಿಕ್ಕೂ ಕೂಡ ಆತನಿಗೆ ಸಾಧ್ಯ ಆಗಲಿಲ್ಲ. ಅದೇ ರೀತಿ ತನ್ನ ಅವನತಿಗೆ ಆಪ್ ಕಾರಣ ಆಗತ್ತೆ ಅಂತ ಬಿಜೆಪಿ ಗೊತ್ತಿದೆ ಅನ್ನುವಂಥ ಒಂದು ಹೇಳಿಕೆಯನ್ನು ನೀಡಿದಂತಹ ಚಡ್ಡಾ ಇದೀಗ ಇತರ 6 ಸಂಸದರೊಂದಿಗೆ ಪಕ್ಷಕ್ಕೆ ರಾಜೀನಾಮೆಯನ್ನ ನೀಡಿ ಬಿಜೆಪಿಯನ್ನ ಸೇರ್ಲಿದ್ದೀನಿ ಅಂತ ಪ್ರಕಟಿಸಿದ್ದಾರೆ. ಕೊನೆಗೂ ಚಡ್ಡಾ ಅವರಿಗೆ ಕೃಷ್ಣನ ಸಹವಾಸಕ್ಕಿಂತ ಕಂಸನ ಸಹವಾಸನೇ ವಾಸಿ ಅನ್ನೋದು ಅರ್ಥ ಆಗಿದೆ. ಆದ್ರೆ ವಿಪರ್ಯಾಸ ಏನು ಅಂತ ಅಂದ್ರೆ ತನ್ನ ಈ ಪಕ್ಷಾಂತರವನ್ನ ಸಮರ್ಥಿಸಿಕೊಳ್ಳೋದಿಕ್ಕೆ ಅವ್ರು ಮತ್ತೆ ಅದೇ ತತ್ವ, ಮೌಲ್ಯ, ನೈತಿಕತೆ ಅನ್ನುವಂಥ ಇತ್ಯಾದಿ ಪದಗಳನ್ನು ಬಳಸ್ಕೊಂಡಿರೋದು. ಆಪ್ ತನ್ನ ಮೂಲ ತತ್ವಗಳು, ಮೌಲ್ಯಗಳು ಮತ್ತೆ ನೈತಿಕತೆಯಿಂದ ದೂರ ಆಗಿದೆ. ಈ ಪಕ್ಷವು ಈಗ ರಾಷ್ಟ್ರದ ಹಿತಾಸಕ್ತಿಗಾಗಿ ಕೆಲಸ ಮಾಡ್ತಾ ಇಲ್ಲ, ಬದಲಾಗಿ ಅದರ ವೈಯಕ್ತಿಕ ಲಾಭಕ್ಕಾಗಿ ಕೆಲಸ ಮಾಡ್ತಾ ಇದೆ. ಕಳೆದ ಕೆಲವು ವರ್ಷಗಳಿಂದ ನಾನು ತಪ್ಪು ಪಕ್ಷದಲ್ಲಿ ಇದ್ದಂಥ ಸರಿಯಾದ ವ್ಯಕ್ತಿ ಅಂತ ನನಗನ್ನಿಸ್ತಾ ಇದೆ ಅಂತ ಅವರು ಮಾಧ್ಯಮದ ಜೊತೆಗೆ ಹಂಚಿಕೊಂಡಿದ್ದಾರೆ. ಆಪ್ ನೈತಿಕತೆಯಿಂದ, ಮೂಲ ತತ್ವಗಳಿಂದ ದೂರವಾಗಿದೆ ಅಂತ ಹೇಳುವಂತಹ ಚಡ್ಡಾ ಮಾತುಗಳನ್ನ ನಾವು ಒಪ್ಕೊಳ್ಳೋಣ, ಸರಿ. ಆದ್ರೆ ಬಿಜೆಪಿಯಲ್ಲಿ ಯಾವ ನೈತಿಕ ಮೌಲ್ಯಗಳನ್ನ ಅವರು ಕಂಡುಕೊಂಡ್ರು? ಈವರೆಗೆ ಬಿಜೆಪಿಯ ಸಂವಿಧಾನ ವಿರೋಧಿ ನೀತಿಗಳನ್ನ ಟೀಕೆ ಮಾಡ್ತಾ ಇದ್ದಂತಹ ಚಡ್ಡಾ ಅವರನ್ನ ಬಿಜೆಪಿ ಸೇರ್ಪಡೆ ಆಗುವಂತೆ ಪ್ರೇರೇಪಿಸಿದಂತಹ ಬಿಜೆಪಿ ಒಳಗಿನ ಮೌಲ್ಯಗಳು ಯಾವುವು ಅನ್ನೋದನ್ನ ಅವ್ರು ಸ್ಪಷ್ಟಪಡಿಸಲಿಲ್ಲ. ಇವತ್ತು ಜನತೆ ಅವರನ್ನ ಪ್ರಶ್ನೆ ಮಾಡ್ತಾ ಇರೋದು ಆಪ್ ಪಕ್ಷವನ್ನ ತೊರಿತಾ ಇರುವಂತಹ ಕಾರಣಕ್ಕಾಗಿ ಅಲ್ಲ, ಬಿಜೆಪಿಯ ಕುರಿತಾಗಿ ಅವರಲ್ಲಿ ಮೂಡಿದಂಥ ಭರವಸೆಗಾಗಿ. ಆಮ್ ಆದ್ಮಿ ಪಕ್ಷ ಹುಟ್ಕೊಂಡಿದ್ದು ಬಿಜೆಪಿ ಮತ್ತೆ ಕಾಂಗ್ರೆಸ್ಗೆ ಪರ್ಯಾಯವಾಗಿ. ಅಣ್ಣಾ ಹಜಾರೆ ಅವರ ನೇತೃತ್ವದಲ್ಲಿ ಆರಂಭವಾದಂತಹ ಭ್ರಷ್ಟಾಚಾರ ವಿರೋಧಿ ಆಂದೋಲನವನ್ನು ಬೆಳೆಸ್ಕೊಂಡು ಆಮ್ ಆದ್ಮಿ ಪಕ್ಷ ತಲೆ ಎತ್ತಿತು. ವಿದ್ಯಾವಂತರು, ಸುಶಿಕ್ಷಿತರು, ಎಲ್ಲದಕ್ಕಿಂತನೂ ಮುಖ್ಯವಾಗಿ ಯುವ ತಲೆಮಾರುಗಳ ಮೂಲಕ ಈ ಪಕ್ಷ ಜನರನ್ನ ಸೆಳೀತು. ಬಹುಶಃ ಭಾರತದಲ್ಲಿ ಯಾವುದೇ ಸ್ವತಂತ್ರ ಪಕ್ಷ ಹುಟ್ಟಿದ ಬೆನ್ನಿಗೇನೆ ಒಂದು ರಾಜ್ಯದ ಅಧಿಕಾರ ಹಿಡಿದಂಥ ಉದಾಹರಣೆಗಳೇ ಇಲ್ಲ. ಆ ಸಂದರ್ಭದಲ್ಲಿ ಆಮ್ ಆದ್ಮಿ ಪಕ್ಷದ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದವರ ಸಂಖ್ಯೆಯು ಕೂಡ ಬಹಳ ದೊಡ್ಡದಿತ್ತು. ಇಲ್ಲಿ ಮುಖ್ಯವಾಗಿ ಆಮ್ ಆದ್ಮಿ ಪಕ್ಷಕ್ಕೆ ಹಣದ ಮೂಲ ಎಲ್ಲಿಂದ ಅನ್ನೋದು ಒಂದು ಪ್ರಶ್ನೆ ಆಗಿತ್ತಾದ್ರೂ ಇದರ ನಿಯಂತ್ರಣ ಯಾರ ಕೈಯಲ್ಲಿದೆ ಅನ್ನೋದು ಕೂಡ ಇನ್ನೊಂದು ಪ್ರಶ್ನೆ ಆಗಿತ್ತು. ಆದ್ರೆ ಕೇಜ್ರಿವಾಲ್ ನೇತೃತ್ವದಲ್ಲಿ ಮೋದಿಯ ಜನವಿರೋಧಿ ನೀತಿಗಳ ವಿರುದ್ಧ ಈ ಪಕ್ಷ ದೊಡ್ಡ ಧ್ವನಿಯಲ್ಲಿ ಮಾತಾಡ್ತು. ಬಿಜೆಪಿಯನ್ನ ಎದುರಿಸೋದಿಕ್ಕೆ ಅನಿವಾರ್ಯವಾಗಿ ಕಾಂಗ್ರೆಸ್ ಅನ್ನ ನೆಚ್ಕೊಂಡಿರೋರಿಗೆ ಆಮ್ ಆದ್ಮಿ ಪಕ್ಷ ಪರ್ಯಾಯ ಆಯಿತು. ಪ್ರಧಾನಿ ಮೋದಿ ಅವ್ರ ಪಾಲಿಗೆ ಕೇಜ್ರಿವಾಲ್ ಕಾಂಗ್ರೆಸ್ ನಾಯಕರಿಗಿಂತನೂ ದೊಡ್ಡ ತಲೆನೋವಾದ್ರು. ಅತಿ ಕಡಿಮೆ ಅವಧಿಯಲ್ಲಿ ಬೆಳೆದಂಥ ಅರವಿಂದ್ ಕೇಜ್ರಿವಾಲ್ರ ರಾಜಕೀಯ ವರ್ಚಸ್ಸು, ದಿಲ್ಲಿಯಲ್ಲಿ ಕೇಜ್ರಿವಾಲ್ ಸರ್ಕಾರ ಮಾಡಿದಂತಹ ಸುಧಾರಣೆಗಳು, ಪ್ರಧಾನಿ ಮೋದಿ ಅವರ ವಿರುದ್ಧ ಅವರ ನೇರ ಟೀಕೆಗಳು ಬಿಜೆಪಿಗೆ ತೀವ್ರ ಇರಿಸುಮುರುಸನ್ನ ಉಂಟು ಮಾಡಿದ್ವು. ಆದ್ರೆ ದಿಲ್ಲಿ, ಪಂಜಾಬ್ನಲ್ಲಿ ಅಧಿಕಾರ ಹಿಡಿದ ಬಳಿಕ ಕೇಜ್ರಿವಾಲ್ ಹೆಸರು ಕೂಡ ಭ್ರಷ್ಟಾಚಾರದಲ್ಲಿ ಸಿಲುಕಾಕೊಳ್ತು. ಇದನ್ನ ಬಳಸಿಕೊಂಡು ತನಿಖಾ ಸಂಸ್ಥೆಗಳ ಮೂಲಕನೇ ಪ್ರಧಾನಿ ಮೋದಿ ಅವರು ಆಮ್ ಆದ್ಮಿಯನ್ನ ಬಗ್ಗು ಬಡಿಯೋದಕ್ಕೆ ಪ್ರಯತ್ನ ಪಟ್ಟರು, ಮತ್ತೆ ಅದರಲ್ಲಿ ಭಾಗಶಃ ಯಶಸ್ವಿ ಕೂಡ ಆದ್ರು. ಕೇಜ್ರಿವಾಲ್, ಸಿಸೋಡಿಯಾ ಸೇರಿದ ಹಾಗೆ ಹಲವು ಪ್ರಮುಖ ನಾಯಕರು ಜೈಲು ಸೇರುವಂತ ಒಂದು ಸ್ಥಿತಿ ನಿರ್ಮಾಣ ಆಯಿತು. ಇಡಿ ದಾಳಿಗಳು ತೀವ್ರವಾಗ್ತಾ ಇದ್ದ ಹಾಗೇನೆ ಆಪ್ನ ಒಳಗಿರುವಂತಹ ನಾಯಕರ ಬಣ್ಣ ಕರಗತೊಡಗಿದ್ವು. ಅಣ್ಣಾ ಹಜಾರೆ ಅವರ ಭ್ರಷ್ಟಾಚಾರ ವಿರೋಧಿ ಆಂದೋಲನ ಯುಪಿಎ ಸರ್ಕಾರವನ್ನ ಗುರಿಯಾಗಿಸಿಕೊಂಡಿತ್ತೆ ಹೊರತು ಭ್ರಷ್ಟಾಚಾರವನ್ನಲ್ಲ. ಅದು ಯುಪಿಎನ ಅಧಿಕಾರದಿಂದ ಇಳಿಸಿ ಬಿಜೆಪಿಯನ್ನ ಅಧಿಕಾರಕ್ಕೇರಿಸುವಂತಹ ಒಂದು ದುರುದ್ದೇಶವನ್ನ ಹೊಂದಿತ್ತು ಅನ್ನುವಂಥ ಆರೋಪಗಳಿಗೆ ಪುಷ್ಟಿ ನೀಡುವಂತೆ ಆಪ್ನೊಳಗಿರುವಂತಹ ಹಲವು ನಾಯಕರು ಕೆಲವೇ ವರ್ಷಗಳಲ್ಲಿ ಬಿಜೆಪಿಗೆ ಪಕ್ಷಾಂತರ ಆದ್ರು. ದಿಲ್ಲಿಯ ಗಲಭೆ ಸಂದರ್ಭದಲ್ಲಿ ಕೇಜ್ರಿವಾಲ್ ಸರ್ಕಾರ ಮೃದು ಹಿಂದುತ್ವ ನೀತಿಯನ್ನ ಅನುಸರಿಸಿತ್ತು ಅನ್ನೋದು ಆಪ್ ಮೇಲಿರುವಂತಹ ಇನ್ನೊಂದು ಆರೋಪ. ಇದೀಗ ರಾಘವ್ ಚಡ್ಡಾ ಇತರ 6 ಸಂಸದರ ಜೊತೆಗೆ ಬಿಜೆಪಿಯೊಳಗೆ ವಿಲೀನ ಆಗುವಂತ ಘೋಷಣೆ ಮಾಡಿದ್ದಾರೆ. ಆಪ್ನ ಪಾಲಿಗೆ ಇದು ಬಹಳ ದೊಡ್ಡ ಹಿನ್ನಡೆಯಾಗಿದೆ. ಬರೀ ಆಪ್ ಅಂತ ಅಲ್ಲ, ಸುಶಿಕ್ಷಿತ ಹೊಸ ತಲೆಮಾರಿನ ನಾಯಕತ್ವದ ಮೇಲೆ ವಿಶ್ವಾಸ ಇಟ್ಟಂತಹ ಜನರಿಗೆ ಈ ಮೂಲಕ ಅವರು ದ್ರೋಹ ಎಸಗಿದ್ದಾರೆ. ಆಮ್ ಆದ್ಮಿ ಪಕ್ಷದ ವಿಶ್ವಾಸಾರ್ಹತೆಗೆ ಭಾರಿ ಧಕ್ಕೆ ಉಂಟಾಗಿದೆ. ಈಗ ಕೋಮುವಾದಿ ಶಕ್ತಿಗಳನ್ನ ಅಧಿಕಾರಕ್ಕೇರಿಸುವಂತಹ ಉದ್ದೇಶದಿಂದಾನೇ ಆಮ್ ಆದ್ಮಿ ಅನ್ನುವಂಥ ಒಂದು ಪಕ್ಷವನ್ನ ಶೂನ್ಯದಿಂದ RSS ಸೃಷ್ಟಿ ಮಾಡ್ತು ಅನ್ನುವಂಥ ಅನುಮಾನಗಳಿಗೆ ಚಡ್ಡಾ ಗುಂಪು ಈಗ ಇನ್ನಷ್ಟು ಇಂಧನವನ್ನ ಸುರಿದಿದೆ. ಭ್ರಷ್ಟಾಚಾರದ ವಿರುದ್ಧದ ಆಂದೋಲನದಲ್ಲಿ ಹುಟ್ಕೊಂಡಂಥ ಆಮ್ ಆದ್ಮಿ ಪಕ್ಷ ಇವತ್ತು ಸ್ವತಃ ಭ್ರಷ್ಟಾಚಾರ ಆರೋಪದಲ್ಲಿ ಸಿಕ್ಕಾಕೊಂಡಿರೋದು ನಿಜಾನೇ ಆಗಿದೆ. ಆದ್ರೆ ಇವತ್ತು ಆ ಭ್ರಷ್ಟಾಚಾರದ ಕಡೆಗೆ ಬೊಟ್ಟು ಮಾಡಿ ಪಕ್ಷವನ್ನ ತೊರಿತಾ ಇರುವಂತಹ ಚಡ್ಡಾ ಮತ್ತೆ ಆತನ ಸಂಗಾತಿಗಳು ಸೇರ್ಪಡೆಯಾಗ್ತಾ ಇರೋದು ಪರಮ ಭ್ರಷ್ಟರಾಗಿರುವ, ಈವರೆಗೆ ಅವರು ಯಾವ ಪಕ್ಷದ ಭ್ರಷ್ಟಾಚಾರ ಜೊತೆಗೆ ಗುದ್ದಾಡಿಕೊಂಡು ಬಂದಿದ್ರೋ ಅದೇ ಬಿಜೆಪಿಗೆ
ಆದ್ರಿಂದಾನೆ ಈಗ ಅವ್ರ ನಡೆ ಪ್ರಶ್ನಾರ್ಹ ಆಗಿದೆ. ಒಂದ್ ವೇಳೆ ಆಮ್ ಆದ್ಮಿಯಿಂದ ಇವರಿಗೆ ಭ್ರಮ ನಿರಸನ ಆಗಿದ್ರೆ ಪರ್ಯಾಯ ಪಕ್ಷವೊಂದನ್ನ ಕಟ್ಕೊಳ್ಳುವ ಅಥವಾ ಇರೋದ್ರಲ್ಲಿ ಜಾತ್ಯತೀತವಾಗಿರುವ ಕಡಿಮೆ ಭ್ರಷ್ಟವಾಗಿರುವಂತ ಪಕ್ಷದೊಂದಿಗೆ ಸೇರ್ಪಡೆಗೊಳ್ಳುವಂತ ಒಂದು ಅವಕಾಶ ಇತ್ತು ಅವರಿಗೆ. ಆದ್ರೆ ಇವರು ನೇರವಾಗಿ ಬಿಜೆಪಿಯೊಂದಿಗೆ ಶಾಮೀಲಾಗೋದಿಕ್ಕೆ ಹೊರಟಿದ್ದಾರೆ. ಈಗ ಯಾವುದೇ ಸುದೀರ್ಘ ಜನಚಳವಳಿಯ ಹಿನ್ನೆಲೆ ಇಲ್ಲದೇನೆ ತಳಸ್ತರದ ಜನರೊಂದಿಗೆ ಸಂಬಂಧವನ್ನ ಬೆಳೆಸ್ಕೊಳ್ಳದ ಒಂದು ಮಳೆಗೆನೆ ಹುಟ್ಕೊಂಡಂತಹ ಅಣಬೆಗಳಂತಹ ಸುಶಿಕ್ಷಿತ ಯುವ ನಾಯಕರ ದೊಡ್ಡ ಪಡೆನೆ ಆಮ್ ಆದ್ಮಿ ಪಕ್ಷದಲ್ಲಿದೆ. ಇವರು ಯಾವತ್ತು ಬೇಕಾದ್ರೂ ಬಿಜೆಪಿಯನ್ನ ಸೇರ್ಕೊಳ್ಬಹುದು ಅನ್ನೋಂಥ ಒಂದು ಸ್ಥಿತಿ ಇದೆ. ಬಿಜೆಪಿಯಿಂದ ಆಪರೇಷನ್ ಕಮಲ ಅಂತ ಟೀಕೆ ಮಾಡುವಂತ ನೈತಿಕತೆಯನ್ನು ಕೂಡ ಆಪ್ ಕಳ್ಕೊಂಡಿದೆ. ಈಗ ಬಿಜೆಪಿಯ ಆಪರೇಷನ್ಗೆ ಆಪ್ನೊಳಗಿರುವಂತಹ ನಾಯಕರು ಸುಲಭದಲ್ಲಿ ಬಲಿ ಆಗ್ತಾರೆ ಅನ್ನೋದಾದ್ರೆ ಅವ್ರ ಪಕ್ಷಕ್ಕೂ ಮತ್ತೆ ಉಳಿದ ಪಕ್ಷಕ್ಕೂ ಏನ್ ವ್ಯತ್ಯಾಸ ಉಳಿತು? ಚಡ್ಡಾ ಗುಂಪು ಎಸಗದಂತ ಜನದ್ರೋಹ ಕೃತ್ಯದ ಹೊಣೆಯನ್ನ ಕೇಜ್ರಿವಾಲ್ ನೇತೃತ್ವದ ಆಮ್ ಆದ್ಮಿನೇ ಹೊತ್ಕೊಳ್ಬೇಕಾಗಿದೆ. ಮತ್ತೆ ಜನರು ಕೇಳ್ತಾ ಇರುವಂತಹ ಪ್ರಶ್ನೆಗಳಿಗೆ ಉತ್ತರ ನೀಡಬೇಕಾಗಿದೆ. ವೀಕ್ಷಕರೇ, ಈ ಕುರಿತು ನಿಮ್ಗೇನ್ ಅನ್ಸುತ್ತೆ, ಏನ್ ಅಭಿಪ್ರಾಯ ಇದೆ ಅದನ್ನ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ನೀವಿನ್ನೂ ಕೂಡ ವಾರ್ತಾಭಾರತಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.